ಕನ್ನಡ PMC ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ನಮ್ಮೆಲ್ಲರ ಗುರುಮಾತೆ ಆಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೆ ಕೂಡ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ PMC ಕನ್ನಡ ವಾಹಿನಿಯಲ್ಲಿ ನಿರಂತರವಾಗಿ ಬಿತ್ತರವಾಗುವಂತಹ ಪತ್ರಿಜಿ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ಪತ್ರಿಜಿ ವಾಣಿ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪತ್ರಿಜಿಯವರು ಹೇಳಿರುವಂತಹ ಆ ಒಂದು ಜ್ಞಾನ ಮತ್ತು ವಿಜ್ಞಾನವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಾಡ್ಯಾ ಫ್ರೆಂಡ್ಸ್. ಪ್ರತಿಯೊಂದು ಪೂರ್ಣಾತ್ಮವೂ ಸಹ ಅಂಶಾತ್ಮ ಆಗಿ ಆ ಒಂದು ಅಂಶಾತ್ಮದಿಂದ ಮತ್ತೆ ಪೂರ್ಣಾತ್ಮ ಆಗಬೇಕು ಎನ್ನುವಂತಹ ಕಾನ್ಸೆಪ್ಟನ್ನು ಪತ್ರಿಜಿಯವರು ಹೇಳಿದ್ದಾರೆ. ಅಂದರೆ ಒಂದು ಮೂಲ ಸೃಷ್ಟಿ ಇದೆ, ಮೂಲ ಸೃಷ್ಟಿಕರ್ತನಿದ್ದಾನೆ, ಆ ಒಂದು ಸರ್ವಾತ್ಮ ಇದೆ. ಆ ಸರ್ವಾತ್ಮನಿಂದ ಎಷ್ಟೋ ಅಂಶಾತ್ಮಗಳು ವಿಭಜನೆ ಆಗ್ತವೆ. ಆ ಅಂಶಾತ್ಮಗಳು ವಿಭಜನೆಯಾಗಿ ಮತ್ತೆ ಈ ಒಂದು ಭೂಮಂಡಲಕ್ಕೆ ಬಂದು ಎಷ್ಟೋ ಪಾಠಗಳನ್ನು ಎಷ್ಟೋ ಅನುಭವಗಳನ್ನು ಹೊಂದುತ್ತಾ ಮತ್ತೆ ಆ ಅಂಶಾತ್ಮಗಳೆಲ್ಲವೂ ಮತ್ತೆ ಪೂರ್ಣಾತ್ಮ ಸ್ಥಿತಿಗೆ ಸೇರಬೇಕು. ಇದು ಸೃಷ್ಟಿಯ ಒಂದು ರಹಸ್ಯ, ಇದು ಒಂದು ಸೃಷ್ಟಿಯ ಒಂದು ನಡೆ. ನಾವು ಸಹ ಇವತ್ತು ನಾನಿರ್ಬೋದು ಅಥವಾ ನೀವಾಗಿರ್ಬೋದು, ಇನ್ನು ಈ ಒಂದು ಸಕಲ ಸೃಷ್ಟಿಯಲ್ಲಿ ಈ ಒಂದು ಭೂಮಂಡಲದಲ್ಲಿರುವಂತಹ ಸಕಲ ಮಾನವರಾಗಿರಬಹುದು, ಇವರೆಲ್ಲರೂ ಒಂದಲ್ಲ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಆತ್ಮಸ್ವರೂಪಿಗಳೇ. ನಾನು ಕೂಡ ಒಂದು ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಅಂಶಾತ್ಮ. ಆ ಅಂಶಾತ್ಮ ಮತ್ತೆ ಪೂರ್ಣಾತ್ಮ ಆಗೋದಕ್ಕೆ ನಾವು ಎಷ್ಟೋ ಆ ಒಂದು ಜ್ಞಾನವನ್ನು ಅನುಭವಿಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ನಾವು ಆ ಒಂದು ಪೂರ್ಣಾತ್ಮ ಸ್ಥಿತಿಗೆ ಹೋಗಬೇಕು. ಈ ಒಂದು ಅಂಶಾತ್ಮ ಮತ್ತೆ ಪೂರ್ಣಾತ್ಮ ಸ್ಥಿತಿಗೆ ಸೇರಿಕೊಳ್ಳುವಂತಹ ಆ ಒಂದು ಸೃಷ್ಟಿಯ ಒಂದು ನಿಯಮ ಏನಿದೆಯಲ್ಲ, ಬಹಳ ಅದ್ಭುತವಾದಂಥದ್ದು. ಈ ಒಂದು ಪ್ರಕ್ರಿಯೆಯನ್ನು 5 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಇದನ್ನು ಪತ್ರಿಜಿಯವರು 5 ಸಾಮ್ರಾಜ್ಯಗಳು ಎನ್ನುವಂತಹ ಕಾನ್ಸೆಪ್ಟಿನ ಮುಖಾಂತರವಾಗಿ ಈ ಒಂದು ಆತ್ಮದ ಒಂದು ಪಯಣವನ್ನು ನಮಗೆ ಸುಲಭವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಮಾಡಿದ್ದಾರೆ. 5 ಸಾಮ್ರಾಜ್ಯಗಳನ್ನು ಎನ್ನುವಂತಹ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದಾರೆ. 5 ಸಾಮ್ರಾಜ್ಯಗಳಿವೆ. ಏನು? ಮೊದಲನೇದು ಖನಿಜ ಸಾಮ್ರಾಜ್ಯ, ಎರಡನೇದು ವೃಕ್ಷ ಸಾಮ್ರಾಜ್ಯ, ಮೂರನೇದು ಪ್ರಾಣಿ ಸಾಮ್ರಾಜ್ಯ, ನಾಲ್ಕನೇದು ಮಾನವ ಸಾಮ್ರಾಜ್ಯ, ಐದನೇದು ದೈವ ಸಾಮ್ರಾಜ್ಯ. ಈ 5 ಸಾಮ್ರಾಜ್ಯದಲ್ಲಿ ಆತ್ಮ ಪ್ರಯಾಣವನ್ನು ಮಾಡಿ ಮತ್ತೆ ಉನ್ನತ ಆತ್ಮವಾಗಿ ಅಂದರೆ ದೈವಾತ್ಮವಾಗಿ ವಿರಾಜಿಸುವುದೇ ಮೂಲ ಕರ್ತವ್ಯ ಆಗಿರುತ್ತೆ, ಮೂಲ ಉದ್ದೇಶವಾಗಿರುತ್ತೆ. ಈ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು, ಈ ಒಂದು ಜ್ಞಾನವನ್ನು ನಾವು ತಿಳಿದುಕೊಳ್ಳೋಣ ಮಾಡ್ಯಾ ಫ್ರೆಂಡ್ಸ್. ಈ ಒಂದು ಸಂಚಿಕೆಯಲ್ಲಿ ಪ್ರತಿಯೊಂದು ಆತ್ಮವೂ ಸಹ ಆ ಒಂದು ಪೂರ್ಣಾತ್ಮದಿಂದ ಬಿಡುಗಡೆ ಆಗುತ್ತೆ. ಬಿಡುಗಡೆಯಾದಾಗ ಈ ಒಂದು ಲೋಕಗಳಿವೆ, ನೂರಾರು ಸೃಷ್ಟಿಯಲ್ಲಿ ಬಹಳಷ್ಟು ಲೋಕಗಳಿವೆ. ಅದರಲ್ಲಿ ಒಂದು ಕಾರಣ ಲೋಕ ಎನ್ನುವಂತಹ ಆ ಒಂದು ಲೋಕ ಇರುತ್ತೆ. ಆ ಒಂದು ಪೂರ್ಣಾತ್ಮ ಅಂಶಾತ್ಮವನ್ನು ಬಿಡುಗಡೆ ಮಾಡಿ ಆ ಒಂದು ಕಾರಣ ಲೋಕಕ್ಕೆ ಕಳಿಸಿಕೊಡುತ್ತೆ. ಆ ಕಾರಣ ಲೋಕದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಇರ್ತಾರೆ, ಎಷ್ಟೋ ಮಾರ್ಗದರ್ಶನ ನೀಡುವಂತಹ ಪರಿಪೂರ್ಣ ಆತ್ಮಗಳು ಇರ್ತವೆ.
ಆ ಆತ್ಮಗಳು ಈ ಒಂದು ಅಂಶಾತ್ಮವನ್ನು ಗಮನಿಸ್ತವೆ. ಓಹೋ, ನೀನು ಈಗ ಬಂದಿರುವಂತಹ ಆ ಪೂರ್ಣಾತ್ಮದಿಂದ ಬಂದಿರತಕ್ಕಂಥ ಅಂಶಾತ್ಮ, ಹೊಸದಾಗಿ ಬಂದಿರತಕ್ಕಂಥ ಅಂಶಾತ್ಮ, ನೀನು ಮತ್ತೆ ಆ ಅಂಶಾತ್ಮ ನಿನ್ನ ಒಂದು ಪ್ರಯಾಣವನ್ನು ನೀನು ಮಾಡಬೇಕು. ನೀನು ಈ ಒಂದು ಖನಿಜ ಸಂಪತ್ತಿನಲ್ಲಿ ನೀನು ಮೊದಲು ಪ್ರಯಾಣ ಮಾಡು, ಆಮೇಲೆ ವನ್ಯ ಅಂದರೆ ಪ್ರಾಣಿ ಸಂಪತ್ತಿನಲ್ಲಿ ನೀನು ಪ್ರಯಾಣ ಮಾಡಬೇಕು ಎನ್ನುವಂತಹ ಆ ಒಂದು ಗೈಡ್ಲೈನ್ಸನ್ನು ಆ ಒಂದು ಅಂಶಾತ್ಮಗಳಿಗೆ, ಅಲ್ಲಿರ್ತಕ್ಕಂಥ ಆ ಕಾರಣ ಲೋಕದಲ್ಲಿರ್ತಕ್ಕಂಥ ಆ ಮಾಸ್ಟರ್ಸ್ ಆ ಒಂದು ಅಂಶಾತ್ಮಗಳಿಗೆ ಮಾರ್ಗದರ್ಶನವನ್ನು ನೀಡ್ತವೆ. ಈ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆ ಒಂದು ಅಂಶಾತ್ಮ ಫಸ್ಟು ಈ ಒಂದು ಮೊದಲನೇ ಒಂದು ಸಾಮ್ರಾಜ್ಯ ಆಗಿರ್ತಕ್ಕಂಥ ಖನಿಜ ಸಾಮ್ರಾಜ್ಯದಲ್ಲಿ ಸೇರುತ್ತೆ. ಈ ಖನಿಜ ಸಾಮ್ರಾಜ್ಯದಲ್ಲಿ ಎಷ್ಟೋ ವರ್ಷಗಳು, ಲೆಕ್ಕ ಇಲ್ಲದಂತಹ ಸಮಯವನ್ನು ವ್ಯಯಿಸಿ ಅಲ್ಲಿ ಎಷ್ಟೋ ಆ ಒಂದು ಖನಿಜ ಸಂಪತ್ತಿನಲ್ಲಿ ಆ ಆತ್ಮ ಎಷ್ಟೋ ಅನುಭವವನ್ನು, ಎಷ್ಟೋ ಜ್ಞಾನವನ್ನು ತೆಗೆದುಕೊಳ್ಳುತ್ತಾ ಇರ್ತತೆ. ಈ ಒಂದು ಖನಿಜ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಖನಿಜ ಸಂಪತ್ತಿನಲ್ಲಿ ತನ್ನ ಒಂದು ಆತ್ಮದ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡುತ್ತೆ. ಇದನ್ನು ಏನಂತಾರೆ, ಖನಿಜ ಸಾಮ್ರಾಜ್ಯದಲ್ಲಿ ನಾವು ಮೊದಲನೇದಾಗಿ ನಮ್ಮ ಆತ್ಮ ಪ್ರಯಾಣವನ್ನು ನಾವು ಮಾಡ್ತೇವೆ. ಈ ಖನಿಜ ಸಾಮ್ರಾಜ್ಯದಲ್ಲಿ ಎಷ್ಟೋ ಅನುಭವವನ್ನು ಹೊಂದಿ, ಎಷ್ಟೋ ಜ್ಞಾನವನ್ನು ಹೊಂದುತ್ತಾ ಮತ್ತೆ ನಾವು ವೃಕ್ಷ ಸಾಮ್ರಾಜ್ಯದೆಡೆಗೆ ಬರ್ತೀವಿ. ಈ ಒಂದು ವೃಕ್ಷ ಸಾಮ್ರಾಜ್ಯದಲ್ಲಿ ಎಷ್ಟೋ ವರ್ಷಗಳು, ಎಷ್ಟೋ ಅನುಭವಗಳನ್ನು ಹೊಂದುತ್ತಾ, ಅಂದರೆ ಈ ಒಂದು ಭೂಮಂಡಲದಲ್ಲಿ ಇರುವಂತಹ ಖನಿಜ ಸಂಪತ್ತಿನಲ್ಲಿ ನಾವು ಎಷ್ಟೋ ವರ್ಷಗಳ ಹಿಂದೆ ನಾವು ಮೊದಲ ಆತ್ಮವಾಗಿ ಆ ಒಂದು ಖನಿಜ ಸಂಪತ್ತಿನಲ್ಲಿ ಇದ್ದೇವೆ. ಈ ಒಂದು ಭೂಮಂಡಲ ಅನ್ನುವಂಥದ್ದು ಒಂದು ಪಾಠಶಾಲೆ ಮಾಡ್ಯಾರ ಫ್ರೆಂಡ್ಸ್. ಈ ಪಾಠಶಾಲೆಗೆ ನಾವು ಬರಲೇಬೇಕು. ಬಂದು ನಾವು ಅಂಶಾತ್ಮವಾಗಿ ಬಂದಿರತಕ್ಕಂಥವ್ರು ಮತ್ತೆ ನಾವು ಪೂರ್ಣಾತ್ಮ ಆಗಬೇಕು. ಆ ಒಂದು ಪೂರ್ಣಾತ್ಮ ಸ್ಥಿತಿಗೆ ಸೇರಬೇಕಂದ್ರೆ ಈ ಒಂದು 5 ಸಾಮ್ರಾಜ್ಯಗಳಲ್ಲಿ ನಾವು ಎಷ್ಟೋ ಅನುಭವವನ್ನು, ಎಷ್ಟೋ ಜ್ಞಾನವನ್ನು ತಿಳಿದುಕೊಳ್ಳಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಕೃತಿ ಮಾಡಿರ್ತಕ್ಕಂಥ ಈ ಒಂದು ನಿಯಮ ಅನುಸಾರವಾಗಿ ನಾವು ಫಸ್ಟು ಮೊದಲೇ ಒಂದು ಸಾಮ್ರಾಜ್ಯ ಆಗಿರ್ತಕ್ಕಂಥ ಖನಿಜ ಸಾಮ್ರಾಜ್ಯದಲ್ಲಿ ನಾವು ಆತ್ಮ ಪರಿಣಿತಿಯನ್ನು ಹೊಂದ್ತೇವೆ. ತದನಂತರ ವೃಕ್ಷ ಸಾಮ್ರಾಜ್ಯದಲ್ಲಿ ಎಷ್ಟೋ ಅನುಭವವನ್ನು, ಜ್ಞಾನವನ್ನು ಹೊಂದುತ್ತಾ ಅಲ್ಲಿ ಕೂಡ ಎಷ್ಟೋ ವರ್ಷಗಳು, ಎಷ್ಟೋ ಸಮಯವನ್ನು ವ್ಯಯಿಸಿ ಅಲ್ಲಿ ಎಷ್ಟೋ ಅನುಭವಿಕ ಜ್ಞಾನವನ್ನು, ಎಷ್ಟೋ ಅನುಭೂತಿಯನ್ನು ಆ ಒಂದು ವೃಕ್ಷದಲ್ಲಿ ಇದ್ದು, ಅಂದರೆ ವೃಕ್ಷಗಳು ಇದ್ದಾವೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಆ ವೃಕ್ಷ ಸಾಮ್ರಾಜ್ಯದಲ್ಲಿ ನಾವು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ನಾವು ಆತ್ಮಸ್ವರೂಪಿಗಳ ಆಗಿ ಅಲ್ಲಿ ಇರ್ತೀವಿ ಕೂಡ. ಅಲ್ಲಿ ನಾವು ವಿಕಸಿತ ಆಗಿ ಖನಿಜ ಸಾಮ್ರಾಜ್ಯದಿಂದ ವಿಕಸಿತ ಆಗಿ ಈ ಒಂದು ವೃಕ್ಷ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ. ಈ ವೃಕ್ಷ ಸಾಮ್ರಾಜ್ಯದಿಂದ ಮತ್ತೆ ವಿಕಸಿತ ಆಗಿ ಈ ಒಂದು ಪ್ರಾಣಿ ಸಂಪತ್ತಿನಲ್ಲಿ ಅಂದರೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಬಂದಿದ್ದೇವೆ. ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ಎಷ್ಟೆಷ್ಟೋ ವಿಧವಾದಂತಹ ಪ್ರಾಣಿ ಸಂಕುಲಗಳನ್ನು ನಾವು ಈ ಭೂಮಂಡಲದಲ್ಲಿ ನೋಡ್ತೀವಿ. ಅಂದರೆ ಭೂಚರದ ಪ್ರಾಣಿಗಳು, ಜಲಚರ ಪ್ರಾಣಿಗಳು, ಮತ್ತು ಕೇಚರ ಪ್ರಾಣಿಗಳು, ಪ್ರಾಣಿ ಪಕ್ಷಿಗಳು, ವನ್ಯ ಮೃಗಗಳು, ಇವೆಲ್ಲ ಪ್ರಾಣಿ ಸಮೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಈ ಪ್ರಾಣಿಗಳಲ್ಲಿಯೂ ಸಹ ನಾವು ಅನುಭವವನ್ನು, ಜ್ಞಾನವನ್ನು ಹೊಂದುತ್ತಾ ಅಲ್ಲಿ ಎಷ್ಟೋ ಆ ಒಂದು ಪ್ರಾಣಿಯ ಒಂದು ಅನುಭೂತಿಯನ್ನು, ಆ ಒಂದು ಅನುಭವವನ್ನು ನಾವು ಹೊಂದುತ್ತಾ ಎಷ್ಟೋ ವರ್ಷಗಳು ಆ ಒಂದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಕೂಡ ನಾವು ವಿಕಸಿತ ಆಗಿ ಕೊನೆಯದಾಗಿ ಮತ್ತೆ ನಾವು ಮಾನವ ಸಾಮ್ರಾಜ್ಯಕ್ಕೆ ಬರ್ತೀವಿ. ಈ ಒಂದು ಖನಿಜ ಸಾಮ್ರಾಜ್ಯ, ಈ ಒಂದು ವೃಕ್ಷ ಸಾಮ್ರಾಜ್ಯ ಮತ್ತು ಈ ಒಂದು ಪ್ರಾಣಿ ಸಾಮ್ರಾಜ್ಯ, ಇವುಗಳೆಲ್ಲವೂ ಸಮೂಹ ಆತ್ಮವಾಗಿ ಸಾಮೂಹಿಕವಾದಂತಹ ಜ್ಞಾನ, ಸಾಮೂಹಿಕವಾದಂತಹ ಅನುಭವವನ್ನು ಹೊಂದುತ್ತೇವೆ. ಯಾವಾಗಾದರೆ ನಾವು ಈ ಒಂದು ಮಾನವ ಸಾಮ್ರಾಜ್ಯಕ್ಕೆ ಬಂದಾಗ ನಾವು ಏಕಾತ್ಮ ಆಗ್ತೀವಿ, ಇಂಡಿವಿಜುವಲ್ ಸೋಲ್ ಅಂತ ಹೇಳ್ತಾರೆ.
ಈ ಮೂರು ಸಾಮ್ರಾಜ್ಯದಲ್ಲಿ ಸಮೂಹ ಆತ್ಮವಾಗಿ ಸಮಷ್ಟಿಯಲ್ಲಿ ನಾವು ಈ ಒಂದು ಆ, ಖನಿಜ ಸಾಮ್ರಾಜ್ಯದಲ್ಲಿ ಇದ್ದಾಗ ಖನಿಜ ಆತ್ಮವಾಗಿ, ವೃಕ್ಷ ಸಾಮ್ರಾಜ್ಯದಲ್ಲಿದ್ದಾಗ ವೃಕ್ಷಾತ್ಮವಾಗಿ, ಪ್ರಾಣಿ ಸಾಮ್ರಾಜ್ಯದಲ್ಲಿದ್ದಾಗ ಪ್ರಾಣಿ ಆತ್ಮವಾಗಿ ನಾವು ಇದ್ದು ಕೊನೆಯದಾಗಿ ಮತ್ತೆ ಈ ಒಂದು ಮಾನವ ಸಾಮ್ರಾಜ್ಯಕ್ಕೆ ಬರ್ತೀವಿ. ಮಾನವ ಶರೀರವನ್ನು ಧರಿಸ್ತೀವಿ. ಈ ಮಾನವ ಶರೀರವನ್ನು ಧರಿಸಿದಾಗ ನಾವು ಏನಾಗ್ತೀವಿ? ಏಕಾತ್ಮ ಆಗ್ತೀವಿ. ಅದಕ್ಕಿಂತ ಹಿಂದೆ ನಾವು ಸಮೂಹ ಆತ್ಮ ಆಗಿರ್ತೀವಿ, ಅಂದರೆ ಗ್ರೂಪ್ ಸೋಲ್ಸ್ ಆಗಿರ್ತೀವಿ. ಈ ಗ್ರೂಪ್ ಸೋಲ್ನಿಂದ ಮತ್ತೆ ಏಕಾತ್ಮವಾಗಿ ಮೊಟ್ಟ ಮೊದಲೇ ಜನ್ಮ ತಗಂತೀವಿ, ಮಾನವ ಜನ್ಮ. ಈ ಮಾನವ ಜನ್ಮವನ್ನು ತೆಗೆದುಕೊಂಡು ಮತ್ತೆ ಎಷ್ಟೋ ವರ್ಷಗಳು ನಾವು ತಮೋಗುಣಿಗಳಾಗಿ, ರಜೋಗುಣಿಗಳಾಗಿ, ಸಾತ್ವಿಕ ಗುಣಗಳಾಗಿ, ಶುದ್ಧ ಸಾತ್ವಿಕ ಗುಣಗಳಾಗಿ ಮತ್ತು ನಿರ್ಗುಣಗಳಾಗುವಂತಹ ಮಟ್ಟಕ್ಕೆ ಹೋಗಿ ನಾವು ಈ ಒಂದು ಮಾನವ ಸಾಮ್ರಾಜ್ಯದಿಂದ ಮತ್ತೆ ಈ ಒಂದು ದೈವ ಸಾಮ್ರಾಜ್ಯದೆಡೆಗೆ ನಾವು ಸೇರಬೇಕಾಗತ್ತೆ. ಈ ಒಂದು ದೈವ ಸಾಮ್ರಾಜ್ಯ ಅಂದರೆ ಪೂರ್ಣಾತ್ಮ ಸ್ಥಿತಿಗೆ ಸೇರುವಂಥದ್ದು. ಈ ಪೂರ್ಣಾತ್ಮ ಸ್ಥಿತಿಗೆ ಸೇರಿದಾಗ ನಾವು ಕೂಡ ಏನಾಗ್ತೀವಿ? ಆ ಒಂದು ಅಂಶಾತ್ಮ ಈ ಒಂದು ಪೂರ್ಣಾತ್ಮ ಆಗುತ್ತೆ. ಈ ಪೂರ್ಣಾತ್ಮ ಆದಾಗ ಮತ್ತೆ ಈ ಪೂರ್ಣಾತ್ಮ ಮತ್ತೆ ಎಷ್ಟೋ ಅಂಶಾತ್ಮಗಳನ್ನು ಸೃಷ್ಟಿ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಅವುಗಳಿಗೆ ಮತ್ತೆ ಗೈಡೆನ್ಸ್ ಕೊಡುತ್ತೆ. ನೀವು ಮತ್ತೆ ನಂತರನೇ ನೀವು ಕೂಡ ಭೂಮಂಡಲಕ್ಕೆ ಹೋಗಿ ಆ ಒಂದು ಖನಿಜ ಸಂಪತ್ತಿನಲ್ಲಿ, ಆ ಒಂದು ವೃಕ್ಷ ಸಂಪತ್ತಿನಲ್ಲಿ, ಆ ಒಂದು ಪ್ರಾಣಿ ಸಂಪತ್ತಿನಲ್ಲಿ ಮತ್ತು ಮಾನವ ಸಂಪತ್ತಿನಲ್ಲಿ ವಿಕಸಿತ ಆಗಿ ಅಲ್ಲಿ ಎಷ್ಟೋ ಪಾಠಗಳನ್ನು, ಎಷ್ಟೋ ಅನುಭವಗಳನ್ನು ಪಡೆದುಕೊಂಡು ಬಂದು ನೀವು ಕೂಡ ನನ್ನಂತೆ ಪೂರ್ಣಾತ್ಮ ಆಗಬೇಕು, ನೀವು ಕೂಡ ನನ್ನಂತೆ ಪರಿಪೂರ್ಣ ಆತ್ಮ ಆಗಬೇಕು, ನೀವು ಕೂಡ ನನ್ನಂತೆ ಪರಮಾತ್ಮ ಆಗಬೇಕು ಎನ್ನುವಂತಹ ಮಾರ್ಗದರ್ಶನವನ್ನು ನೀಡುತ್ತೆ ಆ ಒಂದು ಪೂರ್ಣಾತ್ಮ. ಈ ರೀತಿಯಾಗಿ 5 ಸಾಮ್ರಾಜ್ಯಗಳಲ್ಲಿ ನಾವು ವಿಕಸಿತ ಆಗಿ ಬರ್ತಾ ಇರ್ತೀವಿ. ಆ ಅನುಭವವನ್ನು, ಆ ಜ್ಞಾನವನ್ನು ಹೊಂದುತ್ತಾ ಬರ್ತಾ ಇರ್ತೀವಿ. ಅದಕ್ಕಾಗಿಯೇ ಪತ್ರಿಜಿ ಅವರು ಹೇಳ್ತಾರೆ ಎಲ್ಲವೂ ಆತ್ಮಸ್ವರೂಪವೇ ಅಂತ. ಯಾಕಂದರೆ ನಾವು ವೃಕ್ಷ ಸಾಮ್ರಾಜ್ಯದಲ್ಲಿದ್ದಾಗ ವೃಕ್ಷಾತ್ಮವಾಗಿದ್ದೇವೆ, ಖನಿಜ ಸಾಮ್ರಾಜ್ಯದಲ್ಲಿದ್ದಾಗ ಖನಿಜ ಆತ್ಮವಾಗಿದ್ದೇವೆ, ಮಾನವ ಸಾಮ್ರಾಜ್ಯದಲ್ಲಿ ಇದ್ದಾಗ ಮಾನವಾತ್ಮವಾಗಿದ್ದೇವೆ ಈಗ. ಮತ್ತು ಈ ಮಾನವಾತ್ಮ ಆಗಿರ್ತಕ್ಕಂಥ ನಾವುಗಳು ಮತ್ತೆ ದೈವಾತ್ಮಗಳಾಗಬೇಕು. ದೈವಾತ್ಮಗಳು ಯಾವಾಗ ಆಗ್ತೀವಿ? ಯಾವಾಗಾದರೆ ಧ್ಯಾನವನ್ನು ಮಾಡ್ತೀವೋ, ಯಾವಾಗಾದರೆ ಹಿಂಸೆಯನ್ನು ಬಿಡ್ತೀವೋ ಆವಾಗ ನಾವು ದೈವಾತ್ಮಗಳಾಗ್ತೀವಿ. ನಮ್ಮ ಜೀವನದಲ್ಲಿ ಧ್ಯಾನ ಇಲ್ಲದೆ ಹೋದರೆ, ನಮ್ಮ ಜೀವನದಲ್ಲಿ ಆ ಒಂದು ಅಹಿಂಸೆ ಎನ್ನುವುದು ಇಲ್ಲದೆ ಹೋದರೆ ನಾವು ದೈವಾತ್ಮಗಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸಹ ಈ ಒಂದು ದೈವಾತ್ಮ ಆಗಬೇಕು ಎನ್ನುವಂತಹ ಮಹಾ ಸಂಕಲ್ಪದಲ್ಲಿ ಬಂದಿರತಕ್ಕಂಥವರೇ ಪಿರಮಿಡ್ ಮಾಸ್ಟರ್ಗಳು. ದೈವಾತ್ಮ ಆ ಒಂದು ಸಾಮ್ರಾಜ್ಯದಲ್ಲಿ ದೈವಾತ್ಮ ಸ್ಥಿತಿಯನ್ನು ಸೇರಬೇಕು. ಆ ಸೇರುವಂತಹ ಒಂದೇ ಮೆಟ್ಟಿಲಲ್ಲಿ ಇರ್ತಕ್ಕಂಥವರೇ ಪಿರಮಿಡ್ ಮಾಸ್ಟರ್ಗಳು. ಈ ಪಿರಮಿಡ್ ಮಾಸ್ಟರ್ಗಳು ಈಗಾಗಲೇ ಎಷ್ಟೋ ಜನ್ಮಗಳು, ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಖನಿಜ ಸಾಮ್ರಾಜ್ಯದಲ್ಲಿ ಇದ್ದು, ವೃಕ್ಷ ಸಾಮ್ರಾಜ್ಯದಲ್ಲಿ ಇದ್ದು, ಪ್ರಾಣಿ ಸಾಮ್ರಾಜ್ಯದಲ್ಲೂ ಇದ್ದು, ಈಗ ಮಾನವ ಸಾಮ್ರಾಜ್ಯದಲ್ಲಿ ಇದ್ದಾರೆ. ಈ ಮಾನವ ಸಾಮ್ರಾಜ್ಯದಿಂದ ಮತ್ತೆ ದೈವ ಸಾಮ್ರಾಜ್ಯದೆಡೆಗೆ ಸಾಗುವಂಥವರೇ ಪಿರಮಿಡ್ ಮಾಸ್ಟರ್ಗಳು ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಅದ್ಭುತವಾದಂತಹ ಈ ಒಂದು ಸೃಷ್ಟಿಯ ಆ ಒಂದು ಆತ್ಮದ ಒಂದು ಪ್ರಯಾಣವನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಈ ರೀತಿ 5 ಸಾಮ್ರಾಜ್ಯಗಳ ಮುಖಾಂತರವಾಗಿ 5 ರೀತಿಯಾದಂತಹ ಆತ್ಮದ ಒಂದು ಪ್ರಯಾಣದ ಒಂದು ಮಾರ್ಗದ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಈ ಒಂದು ಸೃಷ್ಟಿಯ ಒಂದು ಪ್ರಕ್ರಿಯೆಯನ್ನು ತಿಳಿಸ್ತಾ ಇದ್ದಾರೆ. ಆತ್ಮದ ಒಂದು ಪ್ರಯಾಣವನ್ನು ತಿಳಿಸ್ತಾ ಇದ್ದಾರೆ. ಒಂದು ಅಂಶಾತ್ಮ, ಒಂದು ಪೂರ್ಣಾತ್ಮ ಯಾವ ರೀತಿ ಆಗ್ತದೆ ಎನ್ನುವುದರ ಮುಖಾಂತರವಾಗಿ ಈ ಒಂದು 5 ಸಾಮ್ರಾಜ್ಯಗಳನ್ನು ಎನ್ನುವಂತಹ ಕಾನ್ಸೆಪ್ಟನ್ನು ತಿಳಿಸುವುದರ ಮುಖಾಂತರವಾಗಿ ಆತ್ಮದ ಒಂದು ವಿಕಾಸವನ್ನು, ಆತ್ಮದ ಪ್ರಯಾಣವನ್ನು, ಆತ್ಮದ ಒಂದು ಪ್ರಗತಿಯನ್ನು, ಈ ಅಂಶಾತ್ಮ ಆ ಒಂದು ಪೂರ್ಣಾತ್ಮ ಆಗುವಂತಹ ಮಾರ್ಗವನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಈ ಒಂದು
5 ಸಾಮ್ರಾಜ್ಯಗಳು ಎನ್ನುವಂತಹ ವಿಶೇಷವಾದಂತಹ ಕಾನ್ಸೆಪ್ಟ್ ಮುಖಾಂತರವಾಗಿ ನಮಗೆ ಈ ಒಂದು ಜ್ಞಾನವನ್ನು ನೀಡಿದ್ದಾರೆ. ಈ ಒಂದು ಜ್ಞಾನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಈ ಜ್ಞಾನವನ್ನು ನಾವು ತಿಳ್ಕೊಂಡ್ರೆ ಸಾಕು, ನಾವು ಎಂತೆಂತಹ ಸ್ಥಿತಿಯಿಂದ ಈಗ ಎಂತಹ ಉನ್ನತ ಸ್ಥಿತಿಯಲ್ಲಿ ಬಂದಿದ್ದೇವೆ ಅಂತೇಳಿ ನಮಗೆ ಅರ್ಥ ಆಗುತ್ತೆ. ಯಾರು ಹೇಳುವ ಅವಶ್ಯಕತೆಯೇ ಇಲ್ಲ. ಈಗ ನಾವೆಲ್ಲರೂ ಆ ಒಂದು ದೈವಾತ್ಮದೆಡೆಗೆ ಸಾಗುವಂತಹ ಮಾನವ ಆತ್ಮರು ನಾವೀಗ ಧ್ಯಾನವನ್ನು ಮಾಡಿ ಹಿಂಸೆಯನ್ನು ಬಿಟ್ಟು ನಾವೆಲ್ಲರೂ ಆ ದೈವಾತ್ಮದೆಡೆಗೆ ಸಾಗುವಂಥವರೇ ಪಿರಮಿಡ್ ಮಾಸ್ಟರ್ಗಳಾಗಿದ್ದೀವಿ. ಸೊ ನಾವೆಲ್ಲರೂ ಆ ಒಂದು ದೈವ ಸಾಮ್ರಾಜ್ಯದೆಡೆಗೆ ಸಾಗುವಂಥವರೇ ಪಿರಮಿಡ್ ಮಾಸ್ಟರ್ಗಳಂದರೆ ತಪ್ಪಾಗಲಾರದು. ಸೊ ಎಲ್ಲ ಆತ್ಮಗಳು ದೈವ ಆತ್ಮಗಳ ಆಗುವವರೆಗೆ ಅವರ ಆ ಒಂದು ಆತ್ಮದ ಒಂದು ಪ್ರಯಾಣ ಇದ್ದೇ ಇರುತ್ತೆ. ಇದು ನಿರಂತರವಾದಂತಹ ಒಂದು ಸೃಷ್ಟಿಯಲ್ಲಿ ನಡೀತಾ ಇರುತ್ತೆ. ಇದನ್ನು ತಿಳ್ಕೋಬೇಕು. ಇದು ಒಂದು ಆತ್ಮದ ರಹಸ್ಯ, ಸೃಷ್ಟಿಯ ರಹಸ್ಯವನ್ನೆಲ್ಲ ನಾವು ಅರಿತುಕೊಂಡಾಗಲೇ ನಾವು ದೈವಾತ್ಮಗಳಾಗಿ ದೈವ ಸಾಮ್ರಾಜ್ಯದಲ್ಲಿ ನಾವು ವಿಹರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ರೀತಿಯಾಗಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಅದ್ಭುತವಾಗಿ ಈ ಒಂದು 5 ಸಾಮ್ರಾಜ್ಯಗಳು ಎನ್ನುವಂತಹ ವಿಶೇಷವಾದಂತಹ ಜ್ಞಾನವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇಂತಹ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.